ನಮಸ್ತೆ ಎಲ್ಲರಿಗೂ. ನಾನಿವತ್ತು ರಾಗಿ ಮತ್ತು ಗೋಧಿ ಹಿಟ್ಟಾಗಿ ಬೇಗನೆ ಬೆಳಿಗ್ಗೆ ತಿಂಡಿಗೆ ಅಥವಾ ರಾತ್ರಿ ಡಿನ್ನರಿಗೆ ಸುಲಭದಲ್ಲಿ ಆಗುವಂಥ ಈಸಿ ರೆಸಿಪಿಯನ್ನು ತೋರಿಸ್ತಾ ಇದ್ದೀನಿ. ಅದಕ್ಕೆ ನಾನು 1 ಗ್ಲಾಸ್ ಆಗುವಷ್ಟು ರಾಗಿ ಹಿಟ್ಟನ್ನು ತಗೊಂಡಿದ್ದೀನಿ. ಹಿಟ್ಟೊಂದು ಇದ್ದರೆ ಆಯಿತು, ಸುಲಭದಲ್ಲಿ ಅರ್ಜೆಂಟಿಗೆ ಮಾಡ್ಬೋದು ತಿಂಡಿ. ಕೆಲವೊಂದು ದಿವಸ ಮರ್ತೋಗಿರ್ತದೆ ರುಬ್ಬಲಿಕ್ಕೆಲ್ಲ, ಅಕ್ಕಿ ನೆನೆಸಿಡ್ಲಿಕ್ಕೆ, ಆಗ ಈ ರೀತಿ ಮಾಡ್ಬೋದು. ಆಮೇಲೆ 1 ಗ್ಲಾಸ್ ಆಗುವಷ್ಟು ಗೋಧಿ ಹಿಟ್ಟನ್ನು ತಗೊಂಡಿದ್ದೀನಿ. ಈಕ್ವಲ್ ಆಗಿ 1 ಗ್ಲಾಸ್ ರಾಗಿ ಹಿಟ್ಟು, 1 ಗ್ಲಾಸ್ ಗೋಧಿ ಹಿಟ್ಟು. ಇನ್ಸ್ಟೆಂಟಾಗಿ ಬೆಳಿಗ್ಗೆನೆ ರೆಡಿ ಮಾಡಿ ಮಾಡ್ಬೋದು. ಆಮೇಲೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು, ಆಮೇಲೆ ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಕಲಸ್ಕೊಳ್ಬೇಕು. ಒಂದೊಂದು ದಿವಸ ನಾವು ಪ್ಲ್ಯಾನ್ ಮಾಡಿರೋದಿಲ್ಲ ಏನು ತಿಂಡಿ ಮಾಡೋದು ಅಂತೇಳಿ, ಆವಾಗ ಈ ರೀತಿ ಗೋಧಿ ಹಿಟ್ಟು ರಾಗಿ ಹಿಟ್ಟಿದ್ರೆ ಈ ರೀತಿ ಸುಲಭದಲ್ಲಿ ತಿಂಡಿ ಮಾಡ್ಕೊಳ್ಬೋದು. ಜಾಸ್ತಿ ಟೈಮನ್ನು ತಗೊಳ್ಳಲ್ಲ, ಬೇಗ ಕಲಸಿ ತುಂಬ ಹೊತ್ತಿಡ್ಬೇಕಂತೇನಿಲ್ಲ. ಜಸ್ಟ್ ಕಲಸಿ ದೋಸೆ ಹಂಚು ಬಿಸಿ ಮಾಡಿ ದೋಸೆ ಮಾಡಿದರೆ ಆಯಿತು. ಏನು ಕಷ್ಟ ಇಲ್ಲ, ಬೇಗನೆ ಆಗುತ್ತೆ. ಈ ರೀತಿ ನೋಡಿ, ಸಣ್ಣ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ನೀರು ಒಂದೇ ಸಲ ಹಾಕಬಾರ್ದು, ಸ್ವಲ್ಪನೇ ಹಾಕಿ ಕಲಿಸ್ಕೊಳ್ಬೇಕು ನೀರನ್ನು. ಈ ರೀತಿ ನೋಡಿ ಚೆನ್ನಾಗಿ ಕಲಿಸ್ಬೇಕು. ಇದು ಗಂಟೆಲ್ಲ ಇರಬಾರ್ದು. ನೋಡಿ, ಇಷ್ಟು ದಪ್ಪ ಆಯಿತು. ಇನ್ನು ಸ್ವಲ್ಪ ತೆಳುವಾಗಿ ಕಲಿಸ್ಬೇಕು, ತುಂಬ ತೆಳುನಲ್ಲ. ನಾವೀಗ ಉದ್ದಿನ ದೋಸೆ ಹಿಟ್ಟೆಲ್ಲ ಇಷ್ಟು ರೆಡಿ ಮಾಡ್ಕೊಳ್ತೀವಿ ನೋಡಿ, ಆ ಹದದಲ್ಲಿ ಕಲಿಸ್ಬೇಕು. ನೋಡಿ, ಈ ರೀತಿ ಇಷ್ಟು ತಿಕ್ಕಾಗಿ ಬರಬೇಕು. ತುಂಬ ತೆಳುನು ಮಾಡಿದರೆ ಆಗಲ್ಲ, ತುಂಬ ದಪ್ಪನೂ ಅಲ್ಲ. ಆಮೇಲೆ ಈಗ ನಾನು ಕಬ್ಬಿಣದ ಹಂಚನ್ನು ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೀನಿ. ಸ್ವಲ್ಪ ಎಣ್ಣೆ ಹಚ್ಚಿ ಆಮೇಲೆ ಈಗ ದೋಸೆಯನ್ನು ಕಾಯಿಸ್ತಿದ್ದೀನಿ. ತುಂಬಾ ಚೆನ್ನಾಗಿ ಟೇಸ್ಟಾಗಿ ಬಿಸಿ ಇರುವಾಗಂತೂ ತಿನ್ನಲಿಕ್ಕೆ ತುಂಬಾ ಚೆನ್ನಾಗಾಗುತ್ತೆ. ಈ ರೀತಿ ತೆಳುವಾಗಿ ದೋಸೆ ಮಾಡಿಕೊಳ್ಬೇಕು. ಆಮೇಲೆ ಮೇಲೆ ಸ್ವಲ್ಪ ಎಣ್ಣೆ ಹಾಕಬೇಕು. ಎಣ್ಣೆ ಅಥವಾ ತುಪ್ಪ ಹಾಕಿದ್ರೂ ಆಗುತ್ತೆ. ಆಮೇಲೆ ಸ್ವಲ್ಪ ಹೊತ್ತು ಮುಚ್ಚಳ ಮುಚ್ಚಿ ಕಾಯಲಿಕ್ಕೆ ಬಿಡಬೇಕು. ಎರಡು ಬದಿನೂ ಚೆನ್ನಾಗಿ ಕಾಯಿಸಬೇಕು. ಆಮೇಲೆ ಈಗ ತಿರುವಿ ಹಾಕ್ತಾಯಿದ್ದೀನಿ. ಈಗ ಚೆನ್ನಾಗಿ ಮತ್ತೆ 2 ಬದಿ ಫ್ರೈ ಆದಮೇಲೆ ದೋಸೆಯನ್ನು ತೆಗೆದ್ರೆ ಆಯಿತು. ಸಾರು ಚಟ್ನಿ ಜೊತೆ ಹಾಗೆ ಆಲೂಗಡ್ಡೆ ಬಾಜಿ ಮಾಡಿದ್ರೂ ಇದಕ್ಕೆ ಕಾಂಬಿನೇಷನ್ ತುಂಬಾ ಚೆನ್ನಾಗಾಗುತ್ತೆ. ಬೆಳಿಗ್ಗೆ ತಿಂಡಿ, ಸಂಜೆ ಸ್ನ್ಯಾಕ್ಸ್ ಇಲ್ಲಿದ್ದರೆ ರಾತ್ರಿ ಡಿನ್ನರಿಗೆ ಕೂಡ ಈ ರೀತಿ ಮಾಡ್ಕೊಳ್ಬೋದು. ಒಂದೇ ರೀತಿ ತಿಂದು ಬೇಜಾರಾಗಿರುವಾಗ ಈ ರೀತಿ ಸುಲಭದಲ್ಲಿ ಮಾಡ್ಬೋದು. ಆಮೇಲೆ ಇನ್ನೊಂದು ದೋಸೆ ಕೂಡ ನಾನೀಗ ಮಾಡಿ ತೋರಿಸ್ತಾ ಇದ್ದೀನಿ. ಆಮೇಲೆ ಮತ್ತೆ ಸ್ವಲ್ಪ ಮೇಲೆ ಎಣ್ಣೆ ಹಾಕಿಕೊಂಡು ತೆಳುವಾಗಿಯೂ ಮಾಡ್ಬೋದು. ಎಷ್ಟು ತೆಳುವಾಗಿ ತುಂಬಾ ಚೆನ್ನಾಗಿ ಕ್ರಿಸ್ಪಿಯಾಗಿ ಚೆನ್ನಾಗಿ ಬರುತ್ತೆ. ನಾನು ಇದಕ್ಕೆ ಹುರಿಕಡಲೆ ಬೀಜ ಮತ್ತು ಸ್ವಲ್ಪ ತೆಂಗಿನಕಾಯಿ ಹಾಕಿ ಕೊತ್ತಂಬರಿ ಸೊಪ್ಪು ಹಾಕಿ ಚಟ್ನಿ ಮಾಡ್ಕೊಂಡಿದ್ದೇನೆ. ತುಂಬಾ ಚೆನ್ನಾಗಾಗುತ್ತೆ. ಇದೇ ರೀತಿ ಆರೋಗ್ಯಕರವಾದ ರೆಸಿಪಿಯೊಂದಿಗೆ ನಾನು ಬರ್ತಾ ಇರ್ತೀನಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಇದೇ ರೀತಿ ಸಪೋರ್ಟ್ ಮಾಡ್ತಾಯಿರಿ. ಹೇಗಾಗಿದೆ ಅಂತೇಳಿ ನೀವು ಕೂಡ ಒಂದು ಸಲ ಟ್ರೈ ಮಾಡಿ ಕಮೆಂಟಲ್ಲಿ ತಿಳಿಸಿ. ಓಕೆ ಫ್ರೆಂಡ್ಸ್, ಟೇಕ್ ಕೇರ್, ಬಾಯ್.